ಡಾನ್ಸ್, ಜನಮನದಲ್ಲಿ ಡಾನ್ಸ್, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಡಾನ್ಸ್, ಕಾರಲ್ಲಿ ಡಾನ್ಸ್, ಬಸ್ಸಲ್ಲಿ ಡಾನ್ಸ್, ಹುಡುಗಿಯರ ಕಣ್ಣಲ್ಲಿ ಡಾನ್ಸ್, ಹುಡುಗರ ಮನಸ್ಸಲ್ಲಿ ಡಾನ್ಸ್, ಡಾನ್ಸ್ ಡಾನ್ಸ್ ಡಾನ್ಸ್. ಒಟ್ಟಾರೆ ಹೇಳೋದಾದ್ರೆ ಡಾನ್ಸ್ ಇಲ್ಲದೆ ಜೀವನನೇ ಇಲ್ಲ, ಸಮರವಿಲ್ಲದ ಸಾರವಿಲ್ಲ. ಇವೆರಡರ ಸಮ್ಮಿಲನವೇ ಡಾನ್ಸ್. ಸಮರ, ಟ್ಯಾಲೆಂಟ್, ಅಮರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಐಶಿ. ಈ ಒಂದು ಕಾರ್ಯಕ್ರಮದ ನಿರೂಪಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ವಹಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಕರ್ನಾಟಕದ ವಿವಿಧ ಭಾಗದಿಂದ ವಿವಿಧ ಶೈಲಿಯ ನೃತ್ಯವನ್ನು ತೋರಿಸೋದಕ್ಕೆ ನಮ್ಮ ಪಾರ್ಟಿಸಿಪೆಂಟ್ಸ್ ಬರ್ತಾ ಇದ್ದಾರೆ. ಹಾಗೆ ನೋಡೋದಾದ್ರೆ ಈ ನಮ್ಮ ವೇದಿಕೆಯಲ್ಲಿ ಹೊಸ ನೃತ್ಯ ಲೋಕವೇ ಸೃಷ್ಟಿಯಾಗ್ತಾ ಇದೆ. ಇಂತಹ ಪ್ರತಿಭೆಗಳಿಗೆ ನಮ್ಮ ಚಂದನ ವಾಹಿನಿ ಅದ್ಭುತವಾದ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ಅದರ ಹೆಸರೇ ಡಾನ್ಸ್ ಸಮರ ಟ್ಯಾಲೆಂಟ್ ಅಮರ. ಈ ಒಂದು ಶೋನ ಜಡ್ಜ್ ಮಾಡೋದಕ್ಕೆ ನಮ್ಮ ಜೊತೆ 3 ಜನ ವಂಡರ್ಫುಲ್ ಜಡ್ಜಸ್ ಇರ್ತಾರೆ. ಈಗ ಮುಂದಿನ ಪ್ರತಿಭೆ ವೇದಿಕೆ ಮೇಲೆ ಬರುವಂತಹ ಸಮಯ. ಇವ್ರ ಹೆಸರು ರಂಜಿತಾ. ಇವರು ಮೂಲತಃ ಬೆಂಗಳೂರಿನವರು, ಶ್ರೀ ಶಾರದಾ ಕಲಾ ಕೇಂದ್ರದಿಂದ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ರಂಜಿತಾ. ನನ್ನ ಹೆಸರು ರಂಜಿತಾ, ನನ್ನ ವಯಸ್ಸು 17. ಶ್ರೀ ಶಾರದಾ ಕಲಾ ಕೇಂದ್ರದಿಂದ ಶ್ರೀಮತಿ ಸುಮಾ ರಾಮಪ್ರಸಾದ್ ರವರ ಬಳಿಯಿಂದ ನಾನು ಚಿಕ್ಕ ವಯಸ್ಸಿನಿಂದ ಕಲಿತಾ ಇದ್ದೀನಿ. 14 ವರ್ಷದಿಂದ ನಾನು ಭರತನಾಟ್ಯಂ ಕಲಿತಾ ಇದ್ದೀನಿ. ಇನ್ನೂ ಹಲವಾರು ಕಡೆ ನೃತ್ಯ ಪ್ರದರ್ಶಿಸಿದ್ದೇನೆ. ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಡಿ ಚಂದನ ಅವರಿಗೆ ತುಂಬ ಧನ್ಯವಾದಗಳನ್ನು ಕೋರುತ್ತೇನೆ. ಸ್ವೀಕರಿಸು ಪುಷ್ಪಾರ್ಚನೆ, ಸ್ವೀಕರಿಸು ಪುಷ್ಪಾರ್ಚನೆ, ಸ್ವೀಕರಿಸು ಪುಷ್ಪಾರ್ಚನೆ, ಮೃದು ಮಾಧುರ್ಯ ಸ್ವರ ರಾಗ ನಾದಾರ್ಚನೆ, ಸಾರೇ ಗ ಪದ ನೀ ಸಾ ನಿ ದ ಪ ಮದ ಪ ಮ ಗ ರಿ ಸ. ಸ್ವೀಕರಿಸು ಪುಷ್ಪಾರ್ಚನೆ, ಅಘಹರಳೆ ಭವಪ್ರಿಯಳೆ, ಅಘಹರಳೆ ಭವಪ್ರಿಯಳೆ, ನಮೋ ಅಂಬಿಕೆ ಅಮ್ಮ ಮೂಕಾಂಬಿಕೆ, ನಮೋ ಅಂಬಿಕೆ ಆದಿ ಮೂಕಾಂಬಿಕೆ, ನಮೋ ಅಂಬಿಕೆ ಆದಿ ಮೂಕಾಂಬಿಕೆ. ಸ್ವೀಕರಿಸು ಪುಷ್ಪಾರ್ಚನೆ, ಮೃದು ಮಾಧುರ್ಯ ಸ್ವರ ರಾಗ ನಾದಾರ್ಚನೆ, ಸ್ವೀಕರಿಸು ಪುಷ್ಪಾರ್ಚನೆ. ಓಕೆ ರಂಜಿತಾ, ಮೂಕಾಂಬಿಕೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ? ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ. ನೋಡೋಣ ನಿಮ್ಮನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅಂತ. ಆಲ್ ರೈಟ್. ಸೊ ಯಮುನಾಜಿ ಹೇಳಿ, ರಂಜಿತಾ ಅವರ ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತು? ರಂಜಿತಾ, ಎಷ್ಟು ವಯಸ್ಸು ನಿಮಗೆ? ಮ್ಯಾಮ್ 17. 17ನಾ? ಯಾ, ಚೆನ್ನಾಗಿ ಮಾಡಿದ್ರಿ. ತುಂಬ ಎಕ್ಸ್ಪ್ರೆಸಿವ್ ಕಣ್ಣುಗಳು ನಿಮ್ಮದು, ತುಂಬ ಎಕ್ಸ್ಪ್ರೆಸಿವ್ ಫೇಸ್, ತುಂಬ ಚೆನ್ನಾಗಿದೆ. ಅಂಗಶುದ್ಧ ಕಡೆ ಸ್ವಲ್ಪ ಗಮನ ಕೊಡಬೇಕು. ಓಕೆ. ಕೈ ಇಟ್ಕೊಳ್ಳೋ ರೀತಿ ಇದು ಸ್ವಲ್ಪ ಲೂಸ್ ಅಂತ ಅನಿಸುತ್ತೆ ಡ್ಯಾನ್ಸ್ ಮಾಡುವಾಗ. ಇವನ್ ಅರಮಂಡಿ, ಆಮೇಲೆ ಬಾಡಿ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಬೇರೆ ಡ್ಯಾನ್ಸ್ ಫಾರ್ಮ್ಸ್ಗಿಂತ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಅದೇ ಅಲ್ವಾ ಮೇಯ್ನಾಗಿ ನಮಗಿರೋದು. ಸೊ ಸ್ವಲ್ಪ ಆ ಕಡೆಗೆ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ. ಬೇರೆ ಜಡ್ಜಸ್ನ ಕೇಳೋಣ. ಓಕೆ, ಥ್ಯಾಂಕ್ ಯು. ಸೊ ಮಿಥುನ್ ಅವರೇ ನೀವು ಹೇಳಿ. ರಂಜಿತಾ, ನಿಮ್ಮ ಡ್ಯಾನ್ಸ್ ನಂಗೆ ಇಷ್ಟ ಆಯಿತು. ದ ಮ್ಯೂಸಿಕ್ ಚೆನ್ನಾಗಿದೆ. ಇಟ್ ಇಸ್ ಅ ಡೀಸೆಂಟ್ ಪರ್ಫಾರ್ಮೆನ್ಸ್. ಐ ಲೈಕ್ಡ್ ಇಟ್. ಲೆಟ್ಸ್ ಆಸ್ಕ್ ಪೂರ್ಣಿಮಾಜಿ. I'm sure you'll be a better dancer after a good practice. Don't let it
stop. Keep dancing and practicing. ಎಸ್ ಥ್ಯಾಂಕ್ ಯು. ಓಕೆ, ಸೊ ಕಮೆಂಟ್ಸ್ ಎಲ್ಲ ಕೇಳಿದ್ದೀವಿ. ಇವರು ನಮಗೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಜಡ್ಜಸ್ ಅಂತ ನಿಮ್ಮ ತಲೆಯಲ್ಲಿದ್ರೆ ನಾವೊಂದು ಸೆಲ್ಫಿ ತೊಗೊಳ್ತೀವಿ. ಸೊ ಯಾರ ಜೊತೆ ಸೆಲ್ಫಿ ತೊಗೊಳ್ತಾರೋ, ಯಾವ ಪಾರ್ಟಿಸಿಪೆಂಟ್ ಯಾವ ಪ್ರತಿಭೆ ಜೊತೆ ಸೆಲ್ಫಿ ತೊಗೊಳ್ತಾರೋ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅರ್ಥ. ಸೊ ಓವರ್ ಟು ಜಡ್ಜಸ್, ಸೆಲ್ಫಿ ತೊಗೊಳ್ತೀರಾ ಅಥವಾ ವೇಟಿಂಗಲ್ಲಿ ಇಡ್ತೀರಾ? ವಾಟ್ ಇಸ್ ಇಟ್? Waiting a little. Waiting. ಹೌದಾ? ಓಕೆ, ಸ್ವಲ್ಪ ಕಾಲಾವಕಾಶ, ಆಮೇಲೆ ವಿ ವಿಲ್ ಗೆಟ್ ಬ್ಯಾಕ್ ಟು ಯು. ಆಯಿತಾ? ಥ್ಯಾಂಕ್ ಯು. ಕೊಡಿ. ನನ್ನ ಹೆಸರು ರಂಜಿತಾ. ಜಡ್ಜಸ್ಸು ನನ್ನ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಕಾಯಬೇಕು, ನೋಡಬೇಕು ಏನಾಗುತ್ತೆ ಅಂತ. ಇಲ್ಲಿ ಬಂದು ಡ್ಯಾನ್ಸ್ ಮಾಡಿರೋದು ನಂಗೆ ತುಂಬ ಅದೃಷ್ಟ ಅಂತ ಹೇಳ್ಬೋದು. ವೆಯ್ಟ್ ಮಾಡಿ. ಈಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ನ ಕರೆಯುವಂತಹ ಸಮಯ. ಇವರು ಕೂಡ ಶ್ರೀ ಶಾರದಾ ಕಲಾ ಕೇಂದ್ರದಿಂದ ಬಂದಿದ್ದಾರೆ, ಮೂಲತಃ ಬೆಂಗಳೂರಿನವರು. ಸೊ ಲೆಟ್ಸ್ ವೆಲ್ಕಮ್ ಶಾರ್ವರಿ. ನನ್ನ ಹೆಸರು ಶಾರ್ವರಿ. ನಾನು ಶ್ರೀ ಶಾರದಾ ಕಲಾ ಕೇಂದ್ರದಲ್ಲಿ ಶ್ರೀಮತಿ ಸುಮಾ ರಾಮಪ್ರಸಾದ್ ರವರಿಂದ 15 ವರ್ಷದಿಂದ ಡ್ಯಾನ್ಸ್ ಕಲಿತಾ ಇದ್ದೀನಿ. ನಾನು ಈ ಡ್ಯಾನ್ಸಿಂಗ್ ಪ್ರೊಫೆಷನ್ ನನ್ನ ಅಮ್ಮಯಿಂದನೇ ಬೇಸಿಕಲಿ ಬಂದಿರೋದು. ಯಾಕಂದರೆ ಅವರೇ ಡ್ಯಾನ್ಸ್ ಟೀಚರು. ಅವ್ರು ನನ್ನ ತುಂಬ ಎಂಕರೇಜ್ ಮಾಡ್ತಾರೆ. ನನ್ನ ಫ್ಯಾಮ್ಲಿ, ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಎಂಕರೇಜ್ ಮಾಡ್ತಾರೆ. ಸೊ ಇಟ್ಸ್ ಚಂದನಾ ಚಾನಲ್ ಅವರು ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಓಕೆ ಶಾರ್ವರಿ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ನೀವು ಚೆನ್ನಾಗಿ ಕುಣಿದಾಡಿದ್ರಿ ಅಂತ ನಮ್ಮ ಜಡ್ಜಸ್ ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ನೋಡೋಣ. ಸೊ ಓವರ್ ಟು ಜಡ್ಜಸ್. ಪೂರ್ಣಿಮಾಜಿ, ನೀವು ಹೇಳಿ, ಹೇಗೆ ಅನ್ನಿಸ್ತು ಅವರ ಪರ್ಫಾರ್ಮೆನ್ಸ್? ಸ್ವಲ್ಪ ಕಾನ್ಷಿಯಸ್ ಆಗ್ತಾ ಇದ್ದೆ ಅನಿಸ್ತು ಆವಾಗ, ಬಟ್ ಯು ವರ್ ಇನ್ವಾಲ್ವ್ಡ್ ಇನ್ ವಾಟ್ ಎವರ್ ಯು ಡಿಡ್. ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಓಕೆ, ಸೊ ಮಿಥುನ್ಜಿ, ಕುದಿತ ಮೆಟ್ಟಾಡೋ ಥರ ಏನೋ ಮಾಡಿದ್ರೆ ಅದು ಸ್ವಲ್ಪ ಮಾಡ್ತೀರಾ? ಅದು ಇನ್ನೊಂದು ಸಾರಿ, ಕೊಡಿ. ಇಫ್ ಯು ಡೋಂಟ್ ಮೈಂಡ್. ಎಸ್. ಯಾ, ಅದು ಬರಲಿಲ್ಲ. ಬಟ್ ನೀವು ಪರ್ಫಾರ್ಮ್ ಮಾಡಿದಾಗ ಈ ಥರ ಬರಲಿಲ್ಲ. ಸೊ ಅದೇನೋ ಪ್ರಾಕ್ಟೀಸ್ದು ಪ್ರಾಬ್ಲಮ್ ಇರ್ಬೋದು. ಅಪಾರ್ಟ್ ಫ್ರಮ್ ದಟ್ ಪರವಾಗಿಲ್ಲ, ನೀಟಾಗಿತ್ತು. ಏನು ಕಲ್ತಿರೋದು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅಂತ ಅನಿಸ್ತಾ ಇದೆ. ಸೊ ಯಮುನಾಜಿ, ಹೇಳಿ. ಭರತನಾಟ್ಯಕ್ಕೆ ಕೃಷ್ಣಂದು ಯಾವ ಸಾಂಗ್ ದೇವರನಾಮ ಮಾಡಿದ್ರೂ ಅಮೇಝಿಂಗ್ ಆಗಿರುತ್ತೆ. ಫುಟ್ವರ್ಕ್ ಜಾಸ್ತಿ ಇರಲಿಲ್ಲ ದೇವರನಾಮ ಆಗಿದ್ದರಿಂದ, ಬಟ್ ಮಾಡಿದ್ರಲ್ಲೇ ಫುಟ್ವರ್ಕಲ್ಲಿ ಕ್ಲಾರಿಟಿ ಇರಲಿಲ್ಲ. ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು. ಆಮೇಲೆ ಬ್ಯಾಲೆನ್ಸಿಂಗ್ ಪೋಸಸ್ ಎಲ್ಲ ಕೊಡಬೇಕಾದ್ರೆ ಸ್ವಲ್ಪ ಶೇಕಿ ಇತ್ತಲ್ಲ. ಮೇ ಬಿ ನನಗನ್ಸುತ್ತೆ ನರ್ವಸ್ ಏನಾದರೂ ಆಗಿದ್ದೀರಾ? ಮೇ ಬಿ ಇರ್ಬೋದು. ಯಾ, ಬೇಡ, ಎಷ್ಟು ಸಾಧನೆ ಮಾಡಿರ್ತೀರಾ ಕ್ಲಾಸಿಕಲ್ ಡ್ಯಾನ್ಸರ್ಸು. ಇಲ್ಲಿ ನರ್ವಸ್ ಆಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ತುಂಬ ಕಾನ್ಫಿಡೆನ್ಸಿಂದ ಡ್ಯಾನ್ಸ್ ಮಾಡಬೇಕು ಅಲ್ವಾ, ಅದು ಅನ್ನಿಸ್ತು. ಆಮೇಲೆ ಸ್ವಲ್ಪ ಪೂರ್ಣಿಮಾ ಮ್ಯಾಮ್ ಹೇಳ್ದಂಗೆ ಒಂಚೂರು ಹೆಸಿಟೇಷನ್ ಇತ್ತು. ಫ್ರೀಯಾಗಿ ಮಾಡ್ತಾ ಇರಲಿಲ್ಲ. ಕೃಷ್ಣ ಅಂದರೆ ಮೈ ಗಾಡ್ ಹಿಂಗೆ ಅಲ್ವಾ, ಈ ಪುಟದ ಎದ್ದೇಳಬೇಕು ಕೃಷ್ಣ, ಅದು ಒಂಚೂರು ಮಿಸ್ಸಿಂಗ್ ಆಗಿತ್ತು. ಅದರ್ವೈಸ್ ಡ್ಯಾನ್ಸ್ ವಾಸ್ ಗುಡ್. ಥ್ಯಾಂಕ್ ಯು. ಶಾರ್ವರಿ, ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಿ? 15 years. 15 yearsಯಿಂದ ನೀವು ಪ್ರಾಕ್ಟೀಸು ಮಾಡ್ತಿದ್ದೀರಿ. ಆ್ಯಂಡ್ ಒಂದು ವಿಷಯ ನಿಮ್ಮ ಥ್ರೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೇ ವೇದಿಕೆ ಮೇಲೆ ಬಂದರೂ ದಯವಿಟ್ಟು ನರ್ವಸ್ ಆಗಿಬಿಡಿ. ಯಾಕಂದರೆ ಈ ಥರ ವೇದಿಕೆ ಒಂದೇ ಸಾರಿ ಸಿಗೋದು, ಆಪರ್ಚುನಿಟಿ ಒಂದೇ ಸಾರಿ ಡೋರ್ನ ನಾಕ್ ಮಾಡೋದು. ಎನಿವೇಸ್, ಈಗ ನಿಮ್ಮ ಕೃಷ್ಣ ಏನು ಮೋಡಿ ಮಾಡಿದ್ದಾರೆ ನೋಡ. ಜಡ್ಜಸ್, ಓವರ್ ಟು ಯು. ಇದನ್ನು ವೇಟಿಂಗಲ್ಲಿ ಇಡೋಣ ಅನಿಸುತ್ತಲ್ವಾ? ಓಕೆ, ಯಾ, ವೇಟಿಂಗ್. ವೇಟಿಂಗಲ್ಲಿ. ಓಕೆ, ಲೆಟ್ಸ್ ಸಿ. ಥ್ಯಾಂಕ್ ಯು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇವಾಗಷ್ಟೇ ಮುಗಿಸ್ಕೊಂಡು ಬಂದಿದ್ದೀನಿ.
ಸೊ ಜಡ್ಜಸ್ ವೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಡ್ಯಾನ್ಸ್ ಮಾಡೋದು. ಸೊ ನಾನು ವೇಟ್ ಮಾಡಿಬಿಟ್ಟು ನೋಡಬೇಕು, ಇನ್ನು ಏನು ಹೇಳಿಲ್ಲ ಜಡ್ಜಸ್ ಅದ್ರ ಬಗ್ಗೆ. ಓಕೆ, ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಶ್ರೀಲಕ್ಷ್ಮಿ ಅವರು ಕಲಾವಾರ್ಧಿ ಇನ್ಸ್ಟಿಟ್ಯೂಟ್ ಆಫ್ ಫೈನ್ ಆರ್ಟ್ಸ್ ಇಂದ ಬಂದಿದ್ದಾರೆ. ಇವರು ಕೂಡ ಬೆಂಗಳೂರಿನವರು. ಸೊ ಲೆಟ್ಸ್ ವೆಲ್ಕಮ್ ಶ್ರೀಲಕ್ಷ್ಮಿ. ಜೋರಾದ ಚಪ್ಪಾಳೆ. ಓಕೆ, ಈಗ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ಮಿಥುನ್ಜಿ, ಓವರ್ ಟು ಯು, ನೀವು ಹೇಳಿ. ಸಮಥಿಂಗ್ ಅಬೌಟ್ ಯು ನನಗೆ ತುಂಬ ಇಷ್ಟ ಆಗಿದೆ. ಯೋರ್ ಡ್ಯಾನ್ಸ್ ಇಸ್ ವೆರಿ ಒಂಥರ ಒಂದು ಇನ್ನಸೆನ್ಸ್, ಏನೋ ಒಂಥರ ಐ ಫೆಲ್ಟ್ ದ್ಯಾಟ್ ಸಮಥಿಂಗ್ ಅಬೌಟ್ ಯೋರ್ ಡ್ಯಾನ್ಸ್ ಇಸ್ ವೆರಿ ಕ್ಯಾಪ್ಚರಿಂಗ್. ಐ ಡಿಂಟ್ ವಾಂಟ್ ಟು ಕಣ್ ತೆಗೆಯೋ ಥರನೇ ಅನಿಸ್ಲಿಲ್ಲ. ತುಂಬ ಸ್ವೀಟಾಗಿ ಜೆನ್ವಿನ್ ಆಗಿತ್ತು. ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೂಪರ್, ಥ್ಯಾಂಕ್ ಯು. ಯಮುನಾ ಜಿ ಹೇಳಿ.
ನೃತ್ಯದಲ್ಲಿ ಸಿನ್ಸಿಯಾರಿಟಿ ಇತ್ತು. ನನಗೆ ಇನ್ನೊಂದೇನು ಅನ್ಸುತ್ತೆ ಗೊತ್ತಾ, ಯು ಕ್ಯಾನ್ ಡೂ ಮೋರ್ ಅನಿಸುತ್ತೆ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಡೂ ಲಾಟ್ ಮೋರ್. ತುಂಬ ಪೊಟೆನ್ಷಿಯಲ್ ಇದೆ, ತುಂಬ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ. ಸೊ ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ನೀವು ಸೆಲೆಕ್ಟ್ ಆದರೆ ಅರ್ಮಂಡಿ ಅದೆಲ್ಲನೂ ಇನ್ನೂ ಚೆನ್ನಾಗಿ ಮಾಡ್ಬೋದು. ನೀವು ಡೆಫಿನೆಟಾಗಿ ಮಾಡ್ಬೋದು. ಸ್ವಲ್ಪ ಆ ಸೋಮಾರಿತನ ಏನಾದರೂ ಇದ್ದರೆ ಅದನ್ನು ಬಿಟ್ಬಿಟ್ಟು ಇನ್ನೊಂಚೂರು ಅರ್ಮಂಡಿ ಎಲ್ಲ ಏನೇನು ಮಾಡಿದ್ರು ಅದೆಲ್ಲದನ್ನು ಚೂರು ಮೇಲೆ ಹತ್ತಿಸ್ಬೇಕು. ಓಕೆ, ವೆರಿ ನೈಸ್, ಐ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ಓಕೆ ಪೂರ್ಣಿಮಾಜಿ, ಪಾಠ ಚೆನ್ನಾಗಾಗಿದೆ. ಆ್ಯಂಡ್ ಯಾರು ನಿಮ್ಮ ಗುರುಗಳು ಪಾಠ ಹೇಳ್ಕೊಟ್ಟಿದ್ದಾರೋ ಅದನ್ನು ನೀಟಾಗಿ ಅದನ್ನು ಮಾಡಿಬಿಟ್ಟು ತೋರಿಸಿದ್ಯಾ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಕೀಪ್ ಡ್ಯಾನ್ಸಿಂಗ್. ನಾನು ಅದೇ ಹೇಳೋದು ಎಲ್ಲ ಮಕ್ಳಿಗೂ, ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಅಂದರೆ ದಿವಸ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಆಲ್ ದ ಬೆಸ್ಟ್, ಯು ಆರ್ ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಯಮುನಾಜಿ, ನೀವು ಹೇಳ್ತಾ ಇದ್ದಾರೆ ಇನ್ನೂ ಪೊಟೆನ್ಷಿಯಲ್ ಇದೆ ಅಂತ. ಸೊ ಆ ಪೊಟೆನ್ಷಿಯಲ್ ನೋಡೋದಕ್ಕೆ ಇವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರಾ ಅನ್ನೋದನ್ನ ನೀವು ಜಡ್ಜಸ್ ಹೇಳಬೇಕು. ಸೆಲ್ಫಿ ತೊಗೋಬೋದು. ವಾ, ಕಂಗ್ರ್ಯಾಚುಲೇಷನ್ಸ್. ನನ್ನ ಹೆಸರು ಶ್ರೀಲಕ್ಷ್ಮಿ. ನಾನು ಈ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಐ ಗಾಟ್ ಸೆಲೆಕ್ಟೆಡ್. ಐ ವುಡ್ ಲೈಕ್ ಟು ಥ್ಯಾಂಕ್ DD ಚಂದನ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಮೀ. ಥ್ಯಾಂಕ್ ಯು. ಆಲ್ರೈಟ್, ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಇವರ ಹೆಸರು ತೇಜಶ್ರೀ ಅವರು. ಕಲಾವಾರಧಿ ಇನ್ಸ್ಟಿಟ್ಯೂಟ್ ಆಫ್ ಫೈನ್ ಆರ್ಟ್ಸ್ ಅಂತ ಬಂದಿದ್ದಾರೆ. ಇವರು ಕೂಡ ಮೂಲತಃ ಬೆಂಗಳೂರಿನವರು. ಸೊ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್, ಜೋರಾದ ಚಪ್ಪಾಳೆ. ತೇಜಶ್ರೀ ಬನ್ನಿ.
ಭಯ ಆಗ್ತಾ ಇದೆಯಾ? ಹೌದಾ? ಓಕೆ, ಕಾಮ್ ಡೌನ್. ಸೊ ಈಗ ನಮ್ಮ ಜಡ್ಜಸ್ನ ನೀವೇ ಕೇಳಿ. ಯಾರನ್ನ ಕೇಳೋದು? ನೀವೇನು ಮಾತಾಡೋ ಹಾಗಿಲ್ಲ, ಬಟ್ ದೆನ್ ಯಾರನ್ನ ಕೇಳೋದು ಅಂತ ಎಕ್ಸ್ಪ್ರೆಷನಲ್ಲಿ ತೋರಿಸಿ ನೋಡೋಣ. ಹಾಗೆ ನಿಮ್ಮ ಕ್ವೆಶನ್ನು ಕೇಳಿ, ನನ್ನ ಡಾನ್ಸ್ ಓಕೆನಾ ಅಂತ. ಯಾರನ್ನ ಕೇಳ್ತಿದ್ದೀರಾ? ಯಮುನಾ. ಓಕೆ, ಹಾಂ, ಕೇಳಿ. ಯಮುನಾಜಿ ಹೇಳಿ. ಡ್ಯಾನ್ಸ್ ಚೆನ್ನಾಗಿತ್ತು, ಐಟಮ್ ಚೆನ್ನಾಗಿತ್ತು, ಟೀಚರ್ ಹೇಳ್ಕೊಟ್ಟಿದ್ದನ್ನು ನೀಟಾಗಿ ಮಾಡಿದ್ದೀರಾ, ಅಂಗಶುದ್ಧತೆ ಎಲ್ಲ ಚೆನ್ನಾಗಿದೆ. ಏನೋ ಹಿಂದಕ್ಕೆ ಹಿಡಿದಿಟ್ಕೊಂಡು ಮಾಡ್ದಂಗಿತ್ತು, ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಓಪನ್ನಾಗಿ ಫ್ರೀಯಾಗಿ ಏನು ನರ್ವಸ್ನೆಸ್ ಇಲ್ಲದೆ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತು. ತುಂಬ ಎಕ್ಸ್ಪ್ರೆಸಿವ್ ಐಸ್ ಇದೆ, ಬ್ಯೂಟಿಫುಲ್ ಫೇಸ್ ಇದೆ, ಇನ್ನೂ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡು ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತು. ಬಟ್ ನೀಟಾಗಿ ಮಾಡಿದ್ರಿ, ನೀಟ್ನೆಸ್ ಇತ್ತು, ಡ್ಯಾನ್ಸಲ್ಲಿ ನೀಟ್ನೆಸ್ ಇತ್ತು, ಚೆನ್ನಾಗಿ ಮಾಡಿದ್ರಿ. ಓಕೆ, ನೆಕ್ಸ್ಟ್ ಮುಂದಿನ ರೌಂಡ್ಗೆ ಏನಾದರೂ ಹೋದರೆ ಅದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ, ಆಯಿತಾ? ಫ್ರೀಯಾಗಿ ಮಾಡಬೇಕು ಡ್ಯಾನ್ಸು. ಯಾಕೆ ಹಿಂದಕ್ಕೆ ಏನೋ ಹಿಡಿದಿಟ್ಕೊಂಡಂಗಿತ್ತು, ಎಸಿಟೇಷನ್ ಇತ್ತು ಡ್ಯಾನ್ಸಲ್ಲಿ. ಓಕೆ, ಎಸ್ ಮ್ಯಾಮ್. ಓಕೆ, ಮಿಥುನ್ಜಿ ಹೇಳಿ. ಓಕೆ, ನನಗೇನು ಅನಿಸ್ತಿತ್ತು ಅಂದರೆ ಸ್ವರದಲ್ಲಿ ಇನ್ನೊಂದು ಸ್ವಲ್ಪ ಅಡವುಗಳು ಇನ್ನೂ ಚೆನ್ನಾಗಿ ಯೂಟಿಲೈಸ್ ಮಾಡ್ಬೋದಾಗಿತ್ತು. ಬಿಕಾಸ್ ಎಷ್ಟೋ ಅಡವುಗಳಿದೆ, ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು. ತುಂಬ ಸಿಂಪಲಾಗಿರೋ ಥರ ಅನಿಸ್ಬಿಡ್ತು. ಎಕ್ಸ್ಪ್ರೆಷನ್ಸ್ ಪರವಾಗಿಲ್ಲ, ಇಟ್ಸ್ ಅ ವೆರಿ ಪಾಪ್ಯುಲರ್ ಕೃತಿ, ದೀಕ್ಷಿತರ ಕೃತಿ. ನೀಟಾಗಿ ಮಾಡಿದ್ದೀರಾ. ಆ್ಯಂಡ್ ಫೇಸ್ ತುಂಬ ಚೆನ್ನಾಗಿದೆ. ಫಾರ್ ದ ಸ್ಟೇಜ್ ಯು ಹ್ಯಾವ್ ಅ ವೆರಿ ಎಕ್ಸ್ಪ್ರೆಸಿವ್, ಪರ್ಫೆಕ್ಟ್ಲಿ ಎಕ್ಸ್ಪ್ರೆಸಿವ್ ಫೇಸ್. ಇನ್ನೂ ಎಕ್ಸ್ಪ್ರೆಷನ್ಸ್ ಮಾಡ್ಬೋದು. ಅಂಗಶುದ್ಧತೆ, ಲೈಕ್ ಶಿ ಸೆಡ್, ಇಸ್ ನೀಟ್. ಐ ಥಿಂಕ್ ವಿತ್ ಎಕ್ಸ್ಪೀರಿಯನ್ಸ್ ಯು ವಿಲ್ ಬಿ ಅ ವೆರಿ ಗುಡ್ ಡಾನ್ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಆಲ್ ರೈಟ್. ಪೂರ್ಣಿಮಾಜಿನ ಕೇಳಿ. ಓಕೆ, ಗುಡ್. ಅವರಿಬ್ಬರು ಹೇಳ್ದಂಗೆ ಸ್ವಲ್ಪ ಇನ್ನೂ ಖುಷಿಯಾಗಿ ಡ್ಯಾನ್ಸ್ ಮಾಡ್ಬೋದಿತ್ತು. ನನಗೇನು ಅನ್ನಿಸ್ತು ಅಂದರೆ ಶೋಲ್ಡರ್ಸಲ್ಲಿ ಮತ್ತು ಚೀಕ್ಸಲ್ಲಿ ದ ಮಸಲ್ಸ್ ವೆ ವೆರಿ ಸ್ಟಿಫ್ ಅಂತ ಅನ್ನಿಸ್ತು ಇಲ್ಲಿ ಎಸ್ಪೆಷಲಿ. ಆ್ಯಂಡ್ ಇಷ್ಟು ಒಳ್ಳೆ ಹಾಡಿಗೆ ಅಲ್ಲಿ ಒಂದು ನೃತ್ಯ ಮಾಡೋ ಒಂದು ಪ್ರಸಂಗದಲ್ಲಿ ಇನ್ನೂ ಒಂದು ಸ್ವಲ್ಪ ಕೂತ್ಕೊಂಡು ಸ್ಟ್ರೆಚಸ್ಸು ಅದೆಲ್ಲ ಮಾಡಿದಿದ್ರೆ ಇನ್ನೂ ಸ್ವಲ್ಪ ಕಲರ್ಫುಲ್ ಆಗಿರೋದು. ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ ಇದೆ, ಅದನ್ನು ಉಳಿಸ್ಕೊಂಡು ಉಪಯೋಗಿಸ್ಕೊಂಡು ಇನ್ನೂ ಮುಂದೆ ಬರಬೇಕು ಅಂತ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಲ್ ರೈಟ್, ಈಗ ನೀವು ಎಕ್ಸ್ಪ್ರೆಷನಲ್ಲಿ ಸೆಲ್ಫಿ ತಗೋಬಹುದಾ ಇಲ್ವಾ ಅಂತ ನನ್ನ ಕೆಲಸನ ಸ್ವಲ್ಪ ಈಸಿ ಮಾಡೋದಕ್ಕೆ ನಾನು ನಿಮ್ಮ ಹೆಲ್ಪ್ ತಗೊಳ್ತಾ ಇದ್ದೀನಿ ಅಷ್ಟೇ. ಡೋಂಟ್ ಮೈಂಡ್. ಕೇಳ್ತೀರಾ ಸೆಲ್ಫಿ ಓಕೆನಾ ಅಂತ? ಇರಿ ನೋಡೋಣ, ಅವ್ರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದ್ಸಾರಿ ಕೇಳಿ ನೋಡೋಣ, ಸೆಲ್ಫಿ ತಗೋಬೋದಾ ಅಂತ. ಎಲ್ಲಿ ಸೆಲ್ಫಿನೇ ಬಂದಿಲ್ಲ, ಫೋನು ಬಂದಿಲ್ಲ. ಅದು ಮಿರರ್, ಅದು ಅಲ್ತಾ ತುಂಬ ಚೆನ್ನಾಗಿದೆ. ಹಾಂ, ಕಂಗ್ರ್ಯಾಚುಲೇಷನ್. ನಮಸ್ತೆ, ನನ್ನ ಹೆಸರು ತೇಜಶ್ರೀ ಅಂತ. ನಾನು ಇವಾಗ ತಾನೇ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ಜಡ್ಜಸ್ ಹೇಳಿದ ಕರೆಕ್ಷನ್ಸ್ನೆಲ್ಲ ನಾನು ಮಾಡ್ಕೊಂಡು ಇಂಪ್ರೂವ್ ಆಗ್ತೀನಿ. ಪ್ಲಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಜಡ್ಜಸ್, ಮೈ ಗುರು, ಮೈ ಪೇರೆಂಟ್ಸ್ ಆ್ಯಂಡ್ ಡಿ ಚಂದನ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಆಲ್ರೈಟ್, ಥ್ಯಾಂಕ್ ಯು. ಈಗ ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಆರುಷಿ ದಾಸ್ ಅವರು H2O ಡಾನ್ಸ್ ಅಕಾಡೆಮಿಯಿಂದ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಆರುಷಿ ದಾಸ್. ನನ್ನ ಹೆಸರು ಆರುಷಿ ದಾಸ್. ಐ ಆಮ್ ಸ್ಟಡಿಂಗ್ ಇನ್ ಕ್ಲಾಸ್ 7th in Delhi Public School, and I'm learning Kathak from the age of 5, and I'm learning from Divya Chaube and Meghna Siddhankar. I would like to focus on dancing skills and be a renowned dancer.
ತೆರಿಗಿಡತಗ ತಾ ತೆರಿಗಿಡತಗ ಥೈಯ ಥೈಯ ಕ ತತ್ತ ಧರಿಗಿಡತಗ ತಾದರಿಗಿಡತಗ ದಾದೆದ್ದ ತಡ ಧರಿಗಿಡತಗ ತಾದರಿಗಿಡತಗ ದಾದೆದ್ದ ತಡ ಧರಿಗಿಡತಗ ತಾದರಿಗಿಡತಗ ದಾದೆದ್ದ ತಡಾಗೆ ಇಂತದಾಗೆ ಇಂತದಾಗೆ ಆಲ್ ರೈಟ್. ಸೊ ಈ ಕಥಕ್ ಸ್ಟೈಲ್ ಆಫ್ ಕಾಸ್ಟ್ಯೂಮೇ ಒಂಥರ ಚಂದ ಅಲ್ವಾ? ಸೂಪರ್. ಸೊ ಲೆಟ್ಸ್ ಗೋ ಟು ಅವರ್ ಜಡ್ಜಸ್. ಪೂರ್ಣಿಮಾಜಿ, ನೀವು ಹೇಳಿ, ನಿಮ್ಗೆ ಹೇಗೆ ಅನಿಸ್ತು? ಆರುಷಿ ಅಲ್ವಾ? ಮುದ್ದಾಗಿದೆಯಾ, ವೆರಿ ನೈಸ್ ಫಿಗರ್ ಯು ಹ್ಯಾವ್. ಕಥಕ್ಕಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಬಿಗಿನಿಂಗ್ ಮೂಮೆಂಟ್, ದ ಪ್ರಿಸಿಷನ್ ಆ್ಯಂಡ್ ಹೌ ಯು ಎಂಡ್ ದಟ್ ಮೂಮೆಂಟ್, ಅದು ಸ್ವಲ್ಪ ನನಗೆ ಕಾಣಿಸ್ಲಿಲ್ಲ. ದ ಎಂಡಿಂಗ್ ಆ್ಯಂಡ್ ದ ಫಿನಿಶ್ ವಾಸ್ ನಾಟ್ ಶಾರ್ಪ್ ಎನಫ್ ಅಂತ ಅನ್ನಿಸ್ತು. ಅದು ಚೆನ್ನಾಗಿ ಅಭ್ಯಾಸ ಮಾಡಿದ್ರೇ ಬರೋದು. ದ ಸ್ವರ್ಲ್ಸ್ ಆ್ಯಂಡ್ the last finish and all that. So I think you have to work on that. All right, so ಮಿಥುನ್ ಜಿ, ತುಂಬ ಕಾನ್ಫಿಡೆಂಟ್ ಆಗಿ ಬಂದ್ರಿ, ಕಾನ್ಫಿಡೆಂಟ್ ಆಗಿ ಡ್ಯಾನ್ಸು ಮಾಡಿದ್ದೀರಾ. ಬಟ್ ಮೇಡಮ್ ಹೇಳಿದ ಥರ ಚಕ್ಕರ್ಸ್ ವರ್ ಲಿಟಲ್ ಅನ್ಟೈಡಿ, ಬ್ಯಾಲೆನ್ಸ್ ವಾಸ್ ಗೋಯಿಂಗ್ ಆನ್, ಯು ಕುಡಂಟ್ ಸ್ಟಾಪ್ ಕರೆಕ್ಟ್ಲಿ. ಆ್ಯಂಡ್ ಈವನ್ ದ ಫುಟ್ ವರ್ಕ್ ಬೋಲ್ಸ್ಗೆ ಸ್ವಲ್ಪ ನೋಡಿದ್ರೆ ಇನ್ಕಂಪ್ಲೀಟ್ ಅನಿಸ್ತಾ ಇತ್ತು. ಯು ಶುಡ್ ಕಂಪ್ಲೀಟ್ ಇಟ್ ವೆನ್ ಯು ಸ್ಟಾರ್ಟ್ ಆ್ಯಂಡ್ ಫಿನಿಶ್. ಒಂದು ಸ್ವಲ್ಪ ಇನ್ಕಂಪ್ಲೀಟ್ ಆಗಿತ್ತು. ಅಭಿನಯಕ್ಕೆ ಸ್ಕೋಪ್ ಇದೆ ಕಥಕ್ಕಲ್ಲಿ, ಬಟ್ ದೆ ವಾಸ್ ನೋ ಮಚ್ ದಟ್ ಯು ಡಿಸ್ಪ್ಲೇಡ್ ಇವತ್ತು. ಇನ್ನೊಂದು ಸ್ವಲ್ಪ ಏನಾದರೂ ಒಂದು ಮಾಡ್ಬೋದಾಗಿತ್ತು ಟು ಶೋ ಹೌ ಯು ಎಕ್ಸ್ಪ್ರೆಸ್ ಆಲ್ಸೋ. ಅದರ್ವೈಸ್ ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಐ ಆಮ್ ಶ್ಯೂರ್ ಯು ಕ್ಯಾನ್ ಬಿಕಮ್ ಅ ವೆರಿ ಗುಡ್ ಡಾನ್ಸರ್. ಆಲ್ ದ ಬೆಸ್ಟ್. ಓಕೆ ಯಮುನಾಜಿ. ಯಾ, ಲೈಕ್ ಅದರ್ ಟು ಜಡ್ಜಸ್ ಸೆಡ್, ನನಗೆ ಕಾನ್ಫಿಡೆನ್ಸ್ ತುಂಬ ಇಷ್ಟ ಆಯಿತು. ಬಿಗಿನಿಂಗಿಂದ ಎಂಡಿಂಗ್ವರೆಗೂ ದಟ್ ಆ್ಯಟಿಟ್ಯೂಡ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ಯಾ, ಬಿಗಿನಿಂಗ್ ಆ್ಯಂಡ್ ಫಿನಿಶಿಂಗ್ ಇರಲಿಲ್ಲ. ದೆರ್ ವಾಸ್ ಕಥಕಲ್ಲಿ ಮಜಾ ಬರೋದೇ ಅಲ್ಲಿ. ದೋಸ್ ಚಕ್ಕರ್ಸ್ ಆ್ಯಂಡ್ ದ ಫುಟ್ ವರ್ಕ್ ಆ್ಯಂಡ್ ದ ಲಾಸ್ಟ್ ಫಿನಿಶಿಂಗ್ ಪಾಯಿಂಟ್, ಅದು ಸ್ವಲ್ಪ ಅದೆಲ್ಲ ಮಿಸ್ಸಿಂಗ್ ಹೊಡಿತಾ ಇದೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಪೇ ಅಟೆನ್ಷನ್ ಟು ದೀಸ್ ಥಿಂಗ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡೋಣ ಏನು ಸೆಲ್ಫಿ ತೊಗೊಳ್ತಾರಾ ಇಲ್ವಾ ಅಂತ. ವೇಟಿಂಗಲ್ಲಿ ಇಡ್ತೀವಿ. ವೇಟಿಂಗಲ್ಲಿ? ಓಕೆ, ಫೈನ್. ಶಲ್ ಗೆಟ್ ಬ್ಯಾಕ್ ಟು ಯು. ನಾವೇ ನಿಮ್ಮನ್ನ ಮತ್ತೊಂದು ಸಾರಿ ಕರಿತೀವಿ. ಓಕೆ? And I'm little bit stressed because I don't know I'm selected or not. They have kept on hold and no problem, but I'll improve myself next time. ಓಕೆ, ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಶ್ರೀಜಾ ಅವರು. ಇವರು ಕೂಡ H2O ಡಾನ್ಸ್ ಅಕಾಡೆಮಿಯಿಂದ ಬಂದಿದ್ದಾರೆ. ಜೋರಾದ ಚಪ್ಪಾಳೆ. ನನ್ನ ಹೆಸರು ಶ್ರೀಜಾ. I am basically from West Bengal and I am a classical Kathak dancer. I have been dancing from when I was like around 2.5, and right now I am learning contemporary from H2O Academy, and I am representing H2O in this dance samara.
ಓಕೆ, ಜಾಸ್ತಿ ಮಾತಾಡಿದ್ರೆ ನಮ್ಮ ಜಡ್ಜಸ್ ಹತ್ರ ಹೋಗ್ಬಿಡೋಣ. ಯಮುನಾಜಿ ಹೇಳಿ, ನಿಮ್ಗೆ ಹೇಗೆ ಅನಿಸ್ತು ಈ ಪರ್ಫಾರ್ಮೆನ್ಸ್? ಹಾಂ, ನನ್ನನ್ನು ಕೇಳಿದ್ರಾ? ಹಾಂ, ಲೆಟ್ ಮಿ ಕಮ್ ಔಟ್ ಆಫ್ ಇಟ್ ಫಸ್ಟ್. ತುಂಬ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್. ಯಾ, ಎಕ್ಸ್ಪ್ರೆಷನ್ಸು ತುಂಬ ಇಷ್ಟ ಆಯಿತು. ಎವ್ರಿಥಿಂಗ್, ಯಾ, ಭಾಳ ಇಷ್ಟ ಆಯಿತು. ಈವನ್ ದ ಸಾಂಗ್ ಸೆಲೆಕ್ಷನ್, ಯುವರ್ ಮೂವ್ಮೆಂಟ್ಸ್, ಥೀಮ್, ಎವ್ರಿಥಿಂಗ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಲ್ ರೈಟ್, ಮಿಥುನ್ಜಿ ನೀವು ಹೇಳಿ. ಶೃಂಗಾರ ಭಾವ ವಾಸ್ ವೆರಿ ನೈಸ್. ದ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ತಂದಿದ್ದೀರಾ. ಓನ್ಲಿ ಥಿಂಗ್ ಐ ಫೆಲ್ಟ್ ಇಸ್ ದ ಮ್ಯೂಸಿಕ್ ಇಸ್ ರಿಯಲಿ ವೆರಿ ರೀಚಿಂಗ್ ಮ್ಯೂಸಿಕ್. ಸೊ ಇನ್ ಸಮ್ ಫ್ಯೂ ಪ್ಲೇಸಸ್ ಐ ಫೆಲ್ಟ್ ಮೇ ಬಿ ದ ಡ್ಯಾನ್ಸ್ ಫೆಲ್ ಶಾರ್ಟ್ ಆಫ್ ದ ಮ್ಯೂಸಿಕ್ ಕೈಂಡ್ ಆಫ್ ಓವರ್ ತುಕ್ ಅಂತ ಅನಿಸ್ತಾ ಇದೆ. ಬಟ್ ಹೇಗಿದ್ರೂ ಯು ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಐ ರಿಯಲಿ ಲೈಕ್ಡ್ ಯುವರ್ ಡ್ಯಾನ್ಸ್. ಓಕೆ, ಪೂರ್ಣಿಮಾಜಿ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ we would have loved to see some movements of Kathak if you were doing Kathak. That's why I asked you. You were very graceful, grace itto, expression itto. But if you were doing Kathak, then we would have loved to see the footsteps also, because apart from grace, we would like to have seen both the footsteps also. Sure, yeah. So maybe we would have loved to see that. But you are very graceful. Thank you. ಓಕೆ, ಈಗ ಕನ್ನಡದಲ್ಲಿ ನಿಮ್ಮ ಜೊತೆ ಸೆಲ್ಫಿ ತಗೋಬಹುದಾ ಅಂತ ಕೇಳಿ. What should I say? ವಾಟ್ ಶುಡ್ ಐ ಸೇ? ಓಕೆ, ನಿಮ್ಮ ಜೊತೆ ಅಲ್ಲಿ ನಿಮ್ಮ ಜೊತೆ ಸೆಲ್ಫಿ ತಗೋಬಹುದಾ? ಖಂಡಿತ ತಗೋಬಹುದು. ಓಕೆ, ಥ್ಯಾಂಕ್ ಯು. ಕೊಡಿ ಮೈಕ್ ಕೊಡಿ. ಥ್ಯಾಂಕ್ ಯು. My name is Shrija and I'm really excited and happy to be selected for the next round. I'm really grateful for the judges' comments, and next time I'm going to incorporate them into my dancing and I'm going to do more of Kathak. Thank you. ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ನಂದಿತಾ ಅವರು. ಇವರು ಕೂಡ ಮೂಲತಃ ಬೆಂಗಳೂರಿನವರು. ಸ್ಟೆಪ್ ಇಟ್ ಅಪ್ ಡಾನ್ಸ್ ಸ್ಟುಡಿಯೋಯಿಂದ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ನಂದಿತಾ ಅವರಿಗೆ. ನಮಸ್ಕಾರ, ನಮ್ಮ ಹೆಸರು ನಂದಿತಾ ಎಂ. I am 11 years old. I have been studying dance from the past 3 years in Step It Up Dance Studio. Dance is my passion and I have been inspired by Madhuri Dixit, and my dream is to become an IAS officer. 3, 2, 1. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. Let's get it started. ಜಡ್ಜ್ನ ಕೇಳೋಣ, ನಿಮಗೆ ಇಷ್ಟ ಆಯ್ತಾ ಅಂತ. ಯು ಟೆಲ್ ಮಿ, ಐ ಆಮ್ ಗಿವಿಂಗ್ ಯು ಆನ್ ಆಪ್ಷನ್. ಫಸ್ಟ್ ಯಮುನಾ ಮ್ಯಾಮ್. ಯಮುನಾ ಮ್ಯಾಮ್ ಹೇಳಿ ಮ್ಯಾಮ್. ನಂದಿತಾ ಅವರೇ, ಫಸ್ಟ್ ನನಗೊಂದು ಕ್ವಶನ್ಗೆ ಆನ್ಸರ್ ಮಾಡ್ತೀರಾ? ಓಕೆ ಮ್ಯಾಮ್. ನೀವು ಎನರ್ಜಿಗೆ ಏನು ಕುಡಿತೀರಾ, ಏನು ತಿಂತೀರಾ ಹೇಳ್ತೀರಾ ಪ್ಲೀಸ್?
ನನಗೂ ಬೇಕದು, ಅದಕ್ಕೆ ಹಾಲು ಕುಡಿತೀರಾ ಚೆನ್ನಾಗಿ? My mom is my energy. Mommy is daughter. ಸೋ ನೈಸ್, ಅಮೇಝಿಂಗ್ ಎನರ್ಜಿ ಯು ಹ್ಯಾವ್. Thank you, ma'am. ಆಮೇಲೆ ಸ್ಟೇಜೇ ನಂದು, ಐ ಆಮ್ ಗೋಯಿಂಗ್ ಟು ರೂಲ್ ದ ಸ್ಟೇಜ್ ಅನ್ನಂಗಿತ್ತು ಆ್ಯಟಿಟ್ಯೂಡು. ತುಂಬ ಚೆನ್ನಾಗಿತ್ತು Thank you, ಆ್ಯಟಿಟ್ಯೂಡ್. ma'am. ನನಗೆ ಡ್ಯಾನ್ಸ್ ಇಷ್ಟ ಆಯಿತು, ಲಾಡ್ ಆಫ್ ಎನರ್ಜಿ. ಆಮೇಲೆ ಏನು ಮಾಡಿದ್ರು ನೀಟಾಗಿ ಸಿನ್ಸಿಯರಾಗಿ ಮಾಡಿದ್ದೀರಾ, ವೆರಿ ನೈಸ್. Thank you, ma'am. ಥ್ಯಾಂಕ್ ಯು. ಓಕೆ ಪೂರ್ಣಿಮಾಜಿ, ನೀವು ಹೇಳಿ. ನನ್ನ ಪರ್ಸ್ನಲ್ ಒಪಿನಿಯನ್ನು, ಮೆಡ್ಲಿ ವಾಸ್ ಸೋ ಎನರ್ಜೆಟಿಕ್, ಬಟ್ ಎನರ್ಜಿ ನನಗೆ ಕಮ್ಮಿ ಇತ್ತು ಅಂತ ಅನಿಸ್ತು. ಆ ಬೀಟ್ಸ್ಗೆ ಇನ್ನೂ ಫಾರ್ ಯೋರ್ ಏಜ್ ಆ್ಯಂಡ್ ಫಾರ್ ಯೋರ್ ಇದಕ್ಕೆ ಇನ್ನೂ ಚೆನ್ನಾಗಿ Okay, ma'am. ಎನರ್ಜೆಟಿಕ್ಕಾಗಿ ಮಾಡಬಹುದಿತ್ತು ಅಂತ ಅನ್ನಿಸ್ತು. ಓಕೆ ಓಕೆ, ನಮ್ಮ ನೆಕ್ಸ್ಟ್ ಜಡ್ಜ್ನ ಕೇಳೋಣ. ಮಿಥುನ್ ಜಿ ಹೇಳಿ. ದ ಕಾನ್ಫಿಡೆನ್ಸ್, ದ ಬ್ರೈಟ್ನೆಸ್ ಎಲ್ಲ ತುಂಬ ಇಷ್ಟ ಆಯಿತು. ಬಟ್ ಒನ್ ಕ್ವೆಶ್ಚನ್ ಐ ವಾಂಟ್ ಟು ಆಸ್ಕ್ ಯು, ಡಿಡ್ ಯು ಲೈಕ್ ವಾಟ್ ಯು ಡಿಡ್? Yeah. You liked what you did? Yes. Okay. In few places I felt you were not focused. ಅಲ್ಲಿ ನೋಡೋ ಥರ ಅನಿಸ್ತಾ ಇತ್ತು ದ್ಯಾನ್ ಬೀಯಿಂಗ್ ಫೋಕಸ್ಡ್ ಇನ್ ದ ಡಾನ್ಸ್. ಬಟ್ ಎನಿವೇ ಐ ಲೈಕ್ ದ ವೇ ಯು ಡಾನ್ಸ್ಡ್. Thank you, sir. ಸೊ ಆ ಥರ ಇಷ್ಟ ಆಯಿತು. ಓಕೆ, ಗುಡ್ ಜಾಬ್. Okay, sir. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ವಿ ಟೇಕ್ ಅ ಸೆಲ್ಫಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಮೈಕ್. Happy to say that I had got selected for this round, thanks especially to the judges for their valuable comments, and thanks to my parents, especially my mom, to help me reach till this level, and thanks to God. ಓಕೆ, ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ನೂತನ್ ಅವರು ಎಕ್ಸೈಟ್ ಡಾನ್ಸ್ ಅಕಾಡೆಮಿಯಿಂದ ಬಂದಿದ್ದಾರೆ. ಇವರು ಕೂಡ ಬೆಂಗಳೂರಿನವರು. ಸೊ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ನೂತನ್. ನನ್ನ ಹೆಸರು ನೂತನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಎಕ್ಸೈಟ್ ಡ್ಯಾನ್ಸ್ ಗ್ರೂಪಿಂದ ಬಂದಿದ್ದೀನಿ. 8 ವರ್ಷದಿಂದ ಕಲಿತಾ ಇದ್ದೀನಿ. ನನ್ನ ಏಮ್ ಏನಂದರೆ ಎಲ್ಲರಿಗೂ ಹೇಳ್ಕೊಟ್ಟು ಎಲ್ಲ ಪ್ರೋಗ್ರಾಮು ಮಾಡಿ ಎಲ್ಲದರಲ್ಲೂ ಪರ್ಫಾರ್ಮೆನ್ಸ್ ಮಾಡಿ ಒಳ್ಳೆ ಅನ್ನಿಸ್ಕೋಬೇಕಂತ. ನಾನು ಎಷ್ಟೋ ಜನಕ್ಕೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಿದ್ದೀನಿ. ಎಲ್ಲರಿಗೂ ಹೇಳ್ಕೊಟ್ಟು ಎಲ್ಲ ಪ್ರೋಗ್ರಾಮಲ್ಲೂ ಮಾಡಿ ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಯಾಕೋ ಸೌಂಡು ಬಿಡ್ತಾ ಇಲ್ಲ, ಗಂಟು ಜುಮ್ ಅಂತಿದೆ ಎಲ್ರ ಮೈಯಲ್ಲೇ. ಸ್ವಲ್ಪ ಜಾಸ್ತಿಯಾಗಿ ಯಾಕೋ ಏನು ಕಾಣ್ತಾ ಇಲ್ಲ, ಒಳ್ಳೆ ಫೀಲು ಐತೆ ನಾವು ಹಾಕೋ ಸ್ಟೆಪ್ ಅಲ್ಲೇ. ಹೇಳೋರ್ ಯಾರು ಇಲ್ಲ, ಕೇಳಕ್ಕಿಷ್ಟ ಇಲ್ಲ, ಕೆಲ್ಸ ಇಲ್ಲದಿದ್ರು ಟಾಪ್ ಟು ಬಾಟಮ್ ಗಾಂಚಲ್ಲೇ. ಹಿಂಗಾರ್ತಿ ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಏ ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ.
ಯು. ತಗೊಳ್ಳಿ ನಿತಿನ್. ಸೊ ನಮ್ಮ ಜಡ್ಜಸ್ನ ಕೇಳ್ಬಿಡೋಣ ಇವ್ರ ಎಲ್ಲ ಸ್ಟೈಲು ಹೇಗೆ ಅನ್ನಿಸ್ತು ಅಂತ. ಸೊ ಲೆಟ್ ಸ್ಟಾರ್ಟ್ ವಿತ್ ಮಿಥುನ್ಜಿ, ನೀವು ಹೇಳಿ. ಐ ಲೈಕ್ ಯುವರ್ ಫ್ರೀ ಸ್ಪಿರಿಟ್. ಯು ಎಂಜಾಯ್ಡ್ ಯುವರ್ ಡ್ಯಾನ್ಸ್. ಬೇರೆಯವ್ರಿಗೆ ಡ್ಯಾನ್ಸ್ ಮಾಡೋಕ್ಕೆ ಅಂತ ನಾನು ನನಗೋಸ್ಕರ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ ಒಂದು ಆ್ಯಟಿಟ್ಯೂಡ್. ಐ ಲೈಕ್ ದಟ್. ಯಾವಾಗಲೂ ನಾವು ಮಾಡುವಾಗ ವಿ ಹ್ಯಾವ್ ಟು ಡ್ಯಾನ್ಸ್ ಫಾರ್ ಅವರ್ ಸೆಲ್ಸ್ ಅಲ್ವಾ, ಆ ಥರ ಅನಿಸಿತ್ತು ದಟ್ ಥಿಂಗ್. ಆ್ಯಂಡ್ ಮೇ ಬಿ ಲಿಟಲ್ ಮೋರ್ ಸ್ಟೈಲೈಸ್ ಮಾಡಿ ಇನ್ನೂ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರ್ತಾ ಇರುತ್ತೆ. ಥ್ಯಾಂಕ್ ಯು ಸರ್. ಗುಡ್, ಬಟ್ ಐ ಲೈಕ್ ಇಟ್. ಥ್ಯಾಂಕ್ ಯು ಸರ್. ಆಲ್ ರೈಟ್. ಸೊ ಪೂರ್ಣಿಮಾಜಿ, ನೀವು ಹೇಳಿ. ಅದು ಖುಷಿಯಾಗಿ ಡ್ಯಾನ್ಸ್ ಮಾಡೋದೇ ಅದೇ ನಮಗೆ ಬೇರೆಯವ್ರಿಗೆಲ್ಲ ಖುಷಿ ಕೊಡೋದು. ಅಲ್ಲಿ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ರಿಪಿಟೇಟಿವ್ ಆಗಿತ್ತು, ಒಂಚೂರು ವೇರಿಯೇಷನ್ಸ್ ತೋರಿಸ್ಬೋದಿತ್ತು ಅಂತ ನನಗನ್ನಿಸ್ತು. ಆಮೇಲೆ ವರ್ಡ್ಸ್ ಬಂದಾಗ ಒಂದು ಸ್ವಲ್ಪ ಏನಾದರೂ ಎಕ್ಸ್ಪ್ರೆಷನ್ ತೋರಿಸ್ಬೋದಿತ್ತು. ಆವಾಗಲೂ ಅಲ್ಲೂ ಡ್ಯಾನ್ಸ್ ಮಾಡೋ ನೆಸೆಸಿಟಿ ಇಲ್ಲ, ಏಕೆಂದರೆ ಬೇಕಾದಷ್ಟು ಸ್ಟೆಪ್ಸ್ ನೋಡಾಯಿತು. ಅಲ್ಲಿ ಇಲ್ಲಿ ದೆನ್ ಆವಾಗ ಸ್ವಲ್ಪ ರೆಸ್ಟು ಸಿಗುತ್ತೆ. ಆಮೇಲೆ ದೆನ್ ಯು ಕ್ಯಾನ್ ಅಗೇನ್ ಸ್ಟಾರ್ಟ್ ದ ಮೂಮೆಂಟ್. ಸೊ ಯು ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡಬೇಕು ಅಂತೇನಿಲ್ಲ. ಇನ್ ಬಿಟ್ವೀನ್ ಬ್ರೇಕ್ ತೊಗೋಬೇಕು ಅಂದರೆ ಅಲ್ಲಿ ಅಭಿನಯಗೆ ಅಥವಾ ಎಕ್ಸ್ಪ್ರೆಷನ್ಗೆ ಚಾನ್ಸ್ ಇದೆ ಅಂದಾಗ ಅಲ್ಲಿ ಅದನ್ನ ಯುಟಿಲೈಸ್ ನೆಕ್ಸ್ಟ್ ಟೈಮ್. ಯಮುನಾಜಿ, ನೀವು ಹೇಳಿ. ಯಾ, ಎನರ್ಜಿ ತುಂಬ ಚೆನ್ನಾಗಿತ್ತು. ಆಮೇಲೆ ನಿಮ್ಮ ಸ್ಪಿರಿಟ್ ಎಲ್ಲ ಚೆನ್ನಾಗಿತ್ತು. ಬಟ್ ನನಗೆ ಸ್ವಲ್ಪ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಜಡ್ಜಸ್, ಓವರ್ ಟು ಯು. ಅವನಿಗೆ ತುಂಬ ಇಷ್ಟ ಡ್ಯಾನ್ಸ್ ಮಾಡೋಕ್ಕೆ, ಅದು ಕಂಟಿನ್ಯೂ ಆಗಬೇಕು ಅಂತ ನಾವು ಸೆಲ್ಫಿ ತಗೋತೀವಿ. ಅದೇ ನೋಡಿದೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಲೈನಾಗಿ ಬರೀ ಹೆಣ್ಮಕ್ಳೇ ಬರ್ತಾ ಇದ್ರಲ್ಲ ಅಂತ. ಹೋಗು, ಸಾಧನೆ ಮಾಡಿದ್ಯಾ. ನಾನು ಡ್ಯಾನ್ಸ್ ಸಮ್ಮರ್ಗೆ ಬಂದಾಗ ನನಗೇನಾಗುತ್ತೋ ಭಯ ಆಯ್ತಿತ್ತು. ಸ್ವಲ್ಪ ಅಲ್ಲೋಗಿ ಪರ್ಫಾರ್ಮೆನ್ಸ್ ಮಾಡಾದ್ಮೇಲೆ ನನಗೂ ಒಂಚೂರು ಭಯ ಕಮ್ಮಿ ಆಯಿತು. ಡ್ಯಾನ್ಸ್ ಕರೆಕ್ಟಾಗಿ ಮುಗಿಸಾದ್ಮೇಲೆ ಅವರು ಕಮೆಂಟ್ಸ್ ಕೊಟ್ಟರು, ಚೆನ್ನಾಗಿ ಮಾಡ್ತಿದ್ಯಾ, ಇನ್ನೂ ಚೆನ್ನಾಗಿ ಮಾಡು, ಎನ್ಕರೇಜ್ ಮಾಡಿದ್ರು. ಅವ್ರು ಸೆಲೆಕ್ಟ್ ಆಗಿದ್ದ ಅಂದಿದ ತಕ್ಷಣ ನನಗೂ ಇನ್ನೂ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನಿಸ್ತೈತೆ, ಇನ್ನೂ ಚೆನ್ನಾಗಿ ಮಾಡ್ತೀನಿ. ಓಕೆ, ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ನಿತಿನ್ ಅವರು. ಇವರು ಕೂಡ ಎಕ್ಸೈಟ್ ಡಾನ್ಸ್ ಸ್ಟುಡಿಯೋದಿಂದ ಬಂದಿದ್ದಾರೆ. ಇವರು ಕೂಡ ಬೆಂಗಳೂರಿನವರು. ಸುಪಡಿಯ ಹ್ಯಾಂಡ್ಸ್ ಟುಗೆದರ್ ಫಾರ್ ನಿತಿನ್. ಜೋರಾದ ಚಪ್ಪಾಳೆ. ನಮಸ್ತೆ, ನನ್ನ ಹೆಸರು ನಿತಿನ್. ನಾನು ಎಕ್ಸೈಟ್ DJ ಆ್ಯಂಡ್ ಡ್ಯಾನ್ಸ್ ಸ್ಟುಡಿಯೋಯಿಂದ ಬಂದಿದ್ದೀನಿ. ನಾನು ಫೈನಲ್ ಇಯರ್ BCom ಓದ್ತಾ ಇದ್ದೀನಿ ಗೀತಾಂ ಯೂನಿವರ್ಸಿಟಿ ವಿಯಾನ್ ಅಕಾಡೆಮಿಯಲ್ಲಿ. ನಾನು 5th ಸ್ಟ್ಯಾಂಡರ್ಡಿಂದ ಡ್ಯಾನ್ಸ್ ಕಲಿತಾ ಇದ್ದೀನಿ. ನಾನು ಹಾಗೂ ಈಗ ಎಷ್ಟೊಂದು ಕಾಲೇಜಸ್ ಸ್ಕೂಲ್ಸ್ಗಳೆಲ್ಲ ಕೊರಿಯೋಗ್ರಾಫ್ ಮಾಡ್ತಾಯಿದ್ದೀನಿ. ನಮ್ಮ ಟ್ಯಾಲೆಂಟ್ ತೋರಿಸ್ಕೊಳ್ಳೋದಕ್ಕೆ DD ಚಂದನ ಡ್ಯಾನ್ಸ್ ಸಮರ ನಮಗೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ. ಸೊ ಐ ಥ್ಯಾಂಕ್ DD ಚಂದನ ಡ್ಯಾನ್ಸ್ ಸಮರ.
ಓಕೆ ಜಡ್ಜಸ್ ನೀವೇ ಹೇಳಿ. ಪೂರ್ಣಿಮಾಜಿ. ಜೋಶ್ ಕಮ್ಮಿ ಇತ್ತು, ನಿನ್ಗೆ ಗೊತ್ತಾಯಿತು ಅಂತ ಅನಿಸುತ್ತೆ. ಬಟ್ ಡೋಂಟ್ ಸ್ಟಾಪ್. ಅದರ ಅರ್ಥ ಡಾನ್ಸ್ ಮಾಡಬಾರ್ದು ಅಂತೇನಿಲ್ಲ. ಕೀಪ್ ಡಾನ್ಸಿಂಗ್ ಆ್ಯಂಡ್ ಪ್ರಾಕ್ಟಿಸಿಂಗ್. ಅಲ್ಲಲ್ಲಿ ಮಿಸ್ ಆಗ್ತಾ ಇರೋದು ಏನೋ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಗೊತ್ತಾಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಡ್ಯಾನ್ಸಲ್ಲಿ ಏನು ಅಂದರೆ ಸ್ಟೇಜ್ ಮೇಲೆ ಹೋದರೆ ಯಾವಾಗಲೂ ಇಟ್ ಡಸಂಟ್ ವರ್ಕೌಟ್. ನಮ್ಗೇನು ಅನ್ಸ್ಕೊಂಡು ಹೋಗಿತ್ತೋ ಯಾವಾಗಲೂ ಹಂಗೆ ಆಗಬೇಕು ಅಂತ ಇಲ್ಲ. ಆದರೂ ಅದನ್ನು ಕವರಪ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಇರಬೇಕು. ಈವನ್ ಇಫ್ ಯು ಹ್ಯಾವ್ ಮಿಸ್ಡ್ ಸಮಥಿಂಗ್, ದ ನೆಕ್ಸ್ಟ್ ಒನ್ ಯು ಕ್ಯಾನ್ ಆಲ್ವೇಸ್ ಟೇಕ್ ಇಟ್ ಅಪ್. ಇಮಿಡಿಯೇಟ್ಲಿ ಎನರ್ಜಿ ಡ್ರಾಪ್ ಆಗಬಾರ್ದು. ಅಯ್ಯೋ ಇದೊಂದೆರಡು ಸ್ಟೆಪ್ ಹೋಯ್ತಲ್ಲ, ಎಲ್ಲ ಹೋಯ್ತು, ಆ ಥರ ಇಲ್ಲ. ಯು ಕ್ಯಾನ್ ಆಲ್ವೇಸ್ ಪಿಕ್ ಅಪ್ ಆ್ಯಂಡ್ ಸೊ ಫರ್ಗೆಟ್ ಅಬೌಟ್ ನಾಟ್ ಓನ್ಲಿ ದಿಸ್ ಸ್ಟೇಜ್, ಓವರಾಲ್ ಇನ್ ಲೈಫ್, ವೆನ್ ಎವರ್ ಯು ಆರ್ ಡ್ಯಾನ್ಸಿಂಗ್, even if some parts go bad, it doesn't matter. Pick it up and again do even better next time. Okay? Yeah. Okay. So ಯಮುನಾಜಿ ಹೇಳಿ. ಇಬ್ರು ಜಡ್ಜಸ್ ಹೇಳಿದಾಗೆ ಎನರ್ಜಿ ಡೆಫಿನೆಟ್ ಆಗಿ ಡ್ರಾಪ್ ಆಗಿದ್ದು ಗೊತ್ತಾಗ್ತಾ ಇತ್ತು. ಆಮೇಲೆ ಆ ಸ್ಟೆಪ್ ಮಾಡ್ಕೊಂಡು ಒಂದು ಮಂಡಿ ಮೇಲೆ ರೈಟ್ ಸೈಡ್ ಹೋದ್ರಲ್ಲ, ಆವಾಗ ಕಣ್ಣಲ್ಲಿ ಮಿಸ್ ಆಗಿದ್ದ ನೀವು ತೋರಿಸಿದ್ರು, ಅವಶ್ಯಕತೆ ಇರಲಿಲ್ಲ. ಸುಮಾರು ಸಲ ಏನಾಗುತ್ತೆ ಗೊತ್ತಾ, ನಾವು ಮಾಡಿದ ತಪ್ಪು ನಮಗಲ್ದೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಸೊ ನೀವು ಹಿಂಗೆಲ್ಲ ಮಾಡೋದ್ರಿಂದ ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ನೀವೇ ಹೇಳ್ಕೊಂಡಂಗೆ ಆಗುತ್ತೆ. ಕಾನ್ಫಿಡೆನ್ಸ್ ಇರಬೇಕಷ್ಟೇ ಡ್ಯಾನ್ಸಲ್ಲಿ. ಅದು ಸ್ವಲ್ಪ ಡ್ರಾಪ್ ಆಯಿತು ಅಂತ ಡೆಫಿನೆಟ್ಲಿ ಅನ್ನಿಸ್ತು. ನೋಡೋಣ ನಮ್ಮ ಜಡ್ಜಸ್ ಏನು ಹೇಳ್ತಾರೆ. ಸೆಲ್ಫಿ ತಗೊಳ್ಳೋದಾ ಇಲ್ವಾ? ಐ ಥಿಂಕ್ ವೇಟಿಂಗಲ್ಲಿ ಇಟ್ಬಿಟ್ಟು ವಿ ವಿಲ್ ಸಿ. ಹೌದಾ? ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಬಂದು ತುಂಬ ಕಲಿತೆ. ನನ್ನ ಮಿಸ್ಟೇಕ್ಸ್ ಮತ್ತು ಇನ್ನೂ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಬೇಕು ಅದೆಲ್ಲ ತಿಳ್ಕೊಂಡೆ. ವೇಟಿಂಗಲ್ಲಿ ಇಟ್ಟಿದ್ದಾರೆ, ಬಟ್ ನೋಡೋಣ ಏನಾಗುತ್ತೆ. ಬಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಡಿ ಚಾನಲ್ ಡ್ಯಾನ್ಸ್ ಸಮ್ಮರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಪ್ರತಿಭೆಗಳು ವೇದಿಕೆ ಮೇಲೆ ಬಂದರು, ಡಾನ್ಸ್ ಮಾಡಿದ್ರು. ಎಲ್ಲ ನೃತ್ಯ ಶೈಲಿಯನ್ನು ಈ ಒಂದು ವೇದಿಕೆ ಮೇಲೆ ತರೋದ್ರಲ್ಲಿ ಕೆಲವರು ಯಶಸ್ವಿ ಆದರು, ಕೆಲವರು ಯಶಸ್ವಿ ಆಗಿಲ್ಲ. ವೇಟಿಂಗ್ ಪೀರಿಯಡಲ್ಲಿ ಕೂಡ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆದರೆ ಅಲ್ಲಿವರೆಗೂ ನಾವು ಟಾಟಾ ಬಾಯ್ ಬಾಯ್ ಹೇಳೋ ಅಂತಹ ಸಮಯ ಬಂದಿದೆ. ಯಾಕಂದರೆ ಈ ಎಪಿಸೋಡ್ನ ಎಂಡ್ಗೆ ಬಂದಿದ್ದೀವಿ. ಮತ್ತೆ ನೆಕ್ಸ್ಟ್ ಟೈಮ್ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ನೀವು ಈಗ ಆಲ್ರೆಡಿ ನೋಡಿದ್ದೀರಿ, ನಮ್ಮ ಜಡ್ಜಸ್ ಕೂಡ ಎಷ್ಟು ಕಾಮಾಗಿ, ಕಂಪೋಸ್ದಾಗಿ, ಆರಾಮಾಗಿ ಜಡ್ಜ್ ಮಾಡಿದ್ರು. ಸೊ ನೆಕ್ಸ್ಟ್ ಎಪಿಸೋಡ್ವರೆಗೂ ನೀವು ಕಾಯಲೇಬೇಕು. ನೋಡ್ತಾ ಇರಿ ಡಾನ್ಸ್ ಸಮರ, ಟ್ಯಾಲೆಂಟ್ ಅಮರ